ಗಿರ್ಜಮ್ಮ, ಮದುವೆ ಯಾವುದೇ ವಿಘ್ನ ಇಲ್ಲದೆ ಸುಸೂತ್ರವಾಯ ಇಲ್ಲಿ ಅಂದಳಿ ಎಲ್ಲಾದರೂ ಹರಕೆ ಹೊತ್ಕೊಂಡಿರ್ಯಾ? ನೆನ್ಪು ಮಾಡ್ಕೊಂಡು ಆ ಹರಕೆ ಹೊತ್ತಿದ್ದೆ ಕಾಶಿ ಅವರೇ. ಆದರೆ ನಮ್ಮ ಮದುವೆ ಆದ ವರ್ಷನೇ ಶಿರ್ಸಿ ಮಾರಿಕಂಬ ಜಾತ್ರೆಗೆ ಹೋಗಿ ಆ ಹರಕೆ ತೀರಿಸಿ ಬಂದ್ವಿ. ಹಾಗಾದ್ರೆ ಇನ್ಯಾವ ಹರಕೆ ಹೊತ್ತಿದ್ಯಮ್ಮ? ಏನೋ ಮಾವ, ಅದನ್ನ ಭಗವಂತನೇ ಹೇಳಬೇಕು. ಅಯ್ಯೋ ಭಗವಂತ, ಕಷ್ಟ ಅಂತ ಬರೋರು ಇವರೇ, ಆ ಕಷ್ಟ ತೀರಿಸುವಂತ ಹರಕೆ ಹೊತ್ಕೊಳ್ಳೋರು ಇವರೇ. ಕಡೆಗೆ ಆ ಹರಕೆ ಯಾವುದು ಅಂತ ಮರ್ತು ಹೋಗ್ಬಿಟ್ಟಿದೀವಿ. ಭಗವಂತ ನಿನ್ನ ಮೇಲೆ ಭಾರ ಹಾಕ್ತಾ ಇದೀವಿ, ನೀನೇ ಆನ್ಸರ್ ಮಾಡುವಂತ ಪಬ್ಲಿಕ್ ಎಕ್ಸಾಮ್ ಕ್ವಶನ್ ತರ ನಿನ್ನ ಮೇಲೆ ಕ್ವಶನ್ ಹಾಕೋರು ಇವರೇ. ಈ ಆಸ್ತಿಕರೆಲ್ಲ ಭಗವಂತನ ಮೇಲೆ ಭಾರ ಹಾಕೋಣ, ಭಗವಂತನ ಮೇಲೆ ಭಾರ ಹಾಕೋಣ ಅಂತ ಹೇಳಿ ಹೇಳಿ ಪಾಪ ಈಗ ನಿನ್ನ ವೆಯ್ಟ್ ಎಷ್ಟಾಗಿರ್ಬೋದು ಭಗವಂತ? ಶೂನ್ಯ ಶಿವಪ್ರಸಾದ್. ಭಗವಂತ, ಆಕ್ಚುಲಿ ನಿನ್ನ ವೆಯ್ಟು ಶೂನ್ಯನೇ. ಯಾಕೆಂದ್ರೆ ನೀನಿರೋದೇ ಶೂನ್ಯದಲ್ಲಿ ಅಲ್ವಾ. ಆದ್ರೆ ನಾವು ಪಾಮರರು, ನಿನ್ನಷ್ಟು ಅರಿವು ನಮಗಿಲ್ಲ. ಗಿರಿ ಪಾಪ ಏನ್ ಹರ್ಸ್ಕೊಂಡಿದ್ಲು ಅಂತಾನೇ ಮರ್ತ್ ಬಿಡಿದಾಳೆ. ಅದ್ ಯಾವ ಹರಕೆ ಅಂತ ನೀನೇ ಹೇಳಬಾರ್ದಾ? ಅಕ್ಕ, ಬಾವನ್ ಸೋಲೋ ಪರ್ಫಾರ್ಮೆನ್ಸ್ ಶುರು ಆಯ್ತು, ಅಲ್ಲಿವರೆಗೂ ನಾನು ನೀನು ಚುಕ್ಕಿ ಆಟಾಡೋಣ ಬಾ. ಇರು ಗೌರಿ, ಆನ್ಸರ್ ಸಿಗುತ್ತೆ. ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಅಂಡರ್ವೇರ್ ಸೇಲ್ಸ್ಮನ್ ಶಿವಪ್ರಸಾದ್. ಭಗವಂತ, ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಟ್ಬಿಟ್ಟಿದ್ದೀನಿ, ಅದೇನು ಅಂತ ಹೇಳು. ಅದನ್ನ ನಾನು ಹೇಗೆ ಹೇಳಿ ಶಿವಪ್ರಸಾದ್? ಹರಕೆ ಹೊತ್ಕೊಂಡಿರೋದು ನಿನ್ನ ಹೆಂಡತಿ, ಅದು ಆಕೆಗೆ ಗೊತ್ತಿರಬೇಕು. ಲಾಜಿಕಲಿ ಯು ಆರ್ ಕರೆಕ್ಟ್. ಆದ್ರೆ ಸುಮಾರು ವರ್ಷದ ಹರಕೆ ಅಲ್ವಾ, ಹೇಗೆ ನೆನಪಿರುತ್ತೆ? ಶಿವಪ್ರಸಾದ್, ಈಗ ನಿನ್ಗಿರೋ ಸಾಲ ಎಷ್ಟು? ಒಂದು 30 ಲಕ್ಷ ಇರಬಹುದು. ಅದಕ್ಕೆ ಬಡ್ಡಿ ಎಷ್ಟು ಹೋಗ್ತಿದೆ? ಮನೆದು ಒಂದು 18 ಚಿಲ್ಲರೆ ಬರುತ್ತೆ. ಪರ್ಸ್ನಲ್ ಲೋನು ಒಂದು 6,500 ಬರುತ್ತೆ. ಸೊಸೈಟಿಲಿ ಸಾಲ ತಗೊಂಡಿದ್ದೀನಿ, ಅದೊಂದು 4,500. ಅದಂತೂ 10 ವರ್ಷದಿಂದ ಕಟ್ತಾನೆ ಇದ್ದೀನಿ, ಇನ್ನೂ ತೀರೇ ಇಲ್ಲ. 10 ವರ್ಷದ ಸಾಲ, ಅದರಲ್ಲೂ ಬಡ್ಡಿನ ಸಮೇತ ನೀನ್ ಮರ್ತಿಲ್ಲ. ಹಾಗಿದ್ಮೇಲೆ 10 ವರ್ಷದ ಹರಕೆ ಹೇಗ್ ಮರೆಯೋದಕ್ಕೆ ಸಾಧ್ಯ? ಅಲ್ವಾ? ಲಾಜಿಕಲಿ ಯು ಆರ್ ರೈಟ್ ದಿಸ್ ಟೈಮ್ ಆಲ್ಸೋ. ನೀನ್ ಹೀಗೆ ಹೇಳ್ತೀಯ ಅಂತ ನನಗೆ ಗೊತ್ತು ಶಿವಪ್ರಸಾದ್. ಆದ್ರೆ ಈ ಮನುಷ್ಯರಿಗೆ ಹಣಕ್ಕಿರೋ ಬೆಲೆ ಹರಕೆಗಿಲ್ಲ. ಚಚೆ, ಹಾಗೆಲ್ಲ ಏನೂ ಇಲ್ಲ ಭಗವಂತ. ಗಿರಿ ಪಾಪದವಳು, ಅವಳು ಜೀವಕ್ಕಿಂತ ಹರಕೆ, ದೇವರ ಪೂಜೆ ಪುನಸ್ಕಾರ ಇಂಥವಕ್ಕೆ ಬೆಲೆ ಕೊಡ್ತಾಳೆ. ನೀನೇನೇ ಹೇಳಿದ್ರು ನಂದು ಒಂದೇ ಮಾತು ಶಿವಪ್ರಸಾದ್, ಹಣಕ್ಕೆ ಬೇಡಿಕೆ ಇದೆ, ಆದ್ರೆ ಹರಕೆಗೆ ಕಲಿಕೆ ಇದೆ. ಈ ಕಲಿಕೆಯಿಂದ ವಂಚಿತರಾದ್ರೆ ಶಿಕ್ಷೆ ಉಚಿತ, ಪಾಠ ಖಚಿತ. ಶಿಕ್ಷೆನಾ? ಏನು ಶಿಕ್ಷೆ? ಭಗವಂತ, ಭಗವಂತ ಅಯ್ಯೋ ರೀ, ಸಾಕು ಒಬ್ಬೊಬ್ರೆ ಮಾತಾಡಿದ್ದು. ಹರಕೆ ಏನು ಅಂತ ನೆನಪಾಯ್ತು, ಹೇಳ್ತೀನಿ ಕೇಳಿ. ನಿಮಗೆ ರಾಜ ಕಂಪ್ನಿನಲ್ಲಿ ಕೆಲಸ ಸಿಕ್ಕಿದ್ರೆ 1 ದಿನದ ಮಟ್ಟಿಗೆ ಆಫೀಸಿಗೆ ರಾಜನ್ ವೇಷ ಹಾಕ್ಬಿಟ್ಟು ಕಳಿಸ್ತೀನಿ ಅಂತ ಹರಕೆ ಹೊತ್ತಿದ್ದೆ ರೀ. ಓ, ಹಾ, 10 ವರ್ಷ ಆಯ್ತಲ್ಲ, ಮರ್ತೋಗ್ಬಿಟ್ಟಿತ್ತು. ಈಗ ಹರಕೆನ ತೀರಿಸ್ಲೇಬೇಕು. ಅಂದ್ರೆ ನಾನು ಆಫೀಸ್ಗೆ ರಾಜನ್ ಗೆಟಪ್ಪಲ್ಲಿ ಹೋಗ್ಬೇಕಾ? ಸಜ್ಜ ಹೋಯ್ತು. ಏನು ಕರ್ಮ ಆಗಿರಿ ಇದು? ಹಾಂ, ಬೀದಿ ಬೀದಿಲಿ ಜನ ನನ್ನ ಹಿಂದೆ ಸೆಲ್ಫಿ ಕೊಡಿ ಅಂತ ಅಟ್ಟಿಸ್ಕೊಂಬರ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಥರ ನಾಯಿಗಳು ನನ್ನ ಅಟ್ಟಿಸ್ಕೊಂಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೆಲ್ಫ್ ಸೂಸೈಡ್ ಅಂದರೆ ಇದೇನಾ? ಅಯ್ಯೋ ಗಿರಿ, ನೀನು ಬರೀ ರಾಜನ್ ಥರ ಅಂತ ಅರ್ಸ್ಕೋಬಾರ್ದಾಗಿತ್ತು, ರಾಜ ವಿತ್ ಸ್ಟಾಫ್ ಅಂತ ಅರ್ಸ್ಕೋಬೇಕಾಗಿತ್ತು. ಆಗ ಅಕ್ಕಪಕ್ಕದಲ್ಲಿ ಲೇಡೀಸು ನವಿಲ್ಗರಿ ಫ್ಯಾನ್ ಇಟ್ಕೊಂಡು ಗಾಳಿ ಬೀಸಿರೋರು, ಬ್ಯಾಕ್ಗ್ರೌಂಡಲ್ಲಿ ರಾಜಾದಿರಾಜ ರಾಜ ಮಾರ್ತಾಂಡ ಅಂತ ಬಹುಪರಾಗಿ ಕೇಳಿಸಿರೋದು. ಅದೇನು ಅರ್ಸ್ಕೊಂಡಿದೆಯೋ ಏನೋ, ನಿನ್ನ ಹರಕೆ ಈ ನಾಯಿಗಳಿಗೇ ಪ್ರೀತಿ. ನಾಯಿಗಳು ಅಟ್ಟಿಸ್ಕೊಂಬಂದಿದ್ದ ಸ್ಪೀಡ್ಗೆ ಗಾಡಿ ಎಲ್ಲೋ ಬಿದ್ದಿದೆ, ಬಾಡಿ ಇಲ್ಲಿ ಬಂದು ನಿಂತಿದೆ. ಅಯ್ಯೋ, ಅಲ್ಲ, ನಮ್ಮ ಮನೆ ಹತ್ರ ನಾನೇ ದುಡ್ಡು ಖರ್ಚು ಮಾಡಿ 2 ರೂಪೀಸ್ ಬಿಸ್ಕೆಟ್ ಹಾಕಿದ ನಾಯಿಗಳೇ ಈ ಥರ ಹಾವಳಿ ಕೊಡ್ತಾ ಇದೆ. ಇನ್ನು ಆಫೀಸಲ್ಲಿ ಅದು ಯಾವ್ಯಾವ ನಾಯಿ ಯಾವ್ಯಾವ ಥರ ಹಾವಳಿ ಕೊಡುತ್ತೋ ಏನೋ. ಭಗವಂತ, ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಈ ಹಾವಳಿಯಿಂದ ನನ್ನನ್ನು ಕಾಪಾಡಬಾರ್ದಾ? ಬಂದೆ ಶಿವ ಅವರೇ. ಓ ಭಗವಂತ,
ಏನು ಭಗವಂತ ಇವತ್ತು ಕಾಶಿ ಅವ್ರ ರೂಪದಲ್ಲಿ ಬಂದಿದ್ಯಾ? ಭಗವಂತ ಕಾಶಿ ಅವ್ರ ರೂಪ ಎಂತ ಶಿವರೇ ಎಂತೆಂಥದ್ದು ಮಾತಾಡ್ತಿದ್ರಿ. ನಾನು ಮರ್ರೆ ಕೇರಾಡಿ ಕಾಶಿನಾಥ. ಕೆರಾಡಿ ಕಾಶಿನಾಥ ನೀವಾ? ಏನಿದು ಕೈಯಲ್ಲಿ ಲಗೇಜು? ಓಹ್ ಇದಾ ಶಿವರೇ, ಈ ಹೆಂಡ್ತಿಯರು ಯಾವ ನಮ್ನಿ ಟಾರ್ಚರ್ ಕೊಡ್ತಾರಂದೇಳಿ ನಂಗೆ ಸಮ ಗೊತ್ತಿತ್ತು ಮರ್ರೆ. ಈಗ ನನ್ನ ಹೆಂಡ್ತಿಯೇ ತಕಣಿ, ಅವಳು ಹೇಗಳು ಹೇಳ್ತಿರ್ತಾಳೆ, ಮಕ್ಕಳತ್ ಮರ್ರೆ ಸೊಪ್ಪು ಸುತ್ಕೊಂಡು ದೇವಸ್ಥಾನ ಎಲ್ಲ ಸುತ್ತು ಬನ್ನಿ, ಅರ್ಶಿನ ನೀರು ತುಂಬುದು ತೊಟ್ಲಲ್ಲಿ ಹೋಗಿ ಕೂಕಣಿ, ಹೀಗೆ ವೆರೈಟಿ ಹರಕೆ ಹೊತ್ಕೊಂತ ಇರ್ತಾಳೆ. ಅದರಿಂದ ಸಫರ್ ಆಗೋದು ಯಾರು ಹೇಳಿ? ನಾನೇ ಮರ್ರೆ. ಅದಕ್ಕೆ ನಿಮಗೂ ಇದೇ ನಮ್ಮನಿ ಸಮಸ್ಯೆ ಆಗ್ತಂದಳಿಯೇ ನಾನು ಬಂದದ್ದು. ತಗಣಿ, ಇದ್ರಲ್ಲಿ ನಿಮ್ಮದೇ ಬಟ್ಟೆ ಇತ್ತು, ಇಲ್ಲೇ ಯಾವುದಾದ್ರೂ ಪಬ್ಲಿಕ್ ಟಾಯ್ಲೆಟಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಆಫೀಸಿಗೆ ಹೋಯ್ನಿ, ಆಫೀಸಿಂದ ಬಂದ್ರ ಕೂಡಲೇ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ರಾಜನ್ ಗೆಟಪ್ ಹಾಕೊಂಡು ಮನೆಗೆ ಹೋಯ್ನಿ. ಹೆಂಗೆ? ಆಹಾ, ನಿಮ್ಮ ಈ ಕಾಳಜಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಕಾಶಿ ಅವರೇ. ಆದರೆ ವಿಷಯ ಏನು ಗೊತ್ತಾ, ನನ್ನ ಗಿರಿ ಏನೇ ಮಾಡಿದ್ರು ನನಗೋಸ್ಕರ ಮಾಡ್ತಾಳೆ, ನನಗೆ ಒಳ್ಳೇದಾಗಲಿ ಅಂತಲೇ ಮಾಡ್ತಾಳೆ. ಇಫ್ ಡಾಗ್ ಬಾರ್ಕ್ಸ್ ವಿಲ್ ಇಟ್ ಸ್ಪಾಯ್ಲ್ ದೇವಲೋಕ. ಅಂದರೆ ನಾಯಿ ಬಗಳಿದ್ರೆ ದೇವಲೋಕ ಹಾಳಾಗುತ್ತಾ ಅಂತ ಹಿರಿಯರು ಹೇಳ್ತಾ ಇರ್ತಾರಲ್ಲ, ಆ ಮಾತಿನ ಅರ್ಥ ನನಗೆ ಇವತ್ತು ಗೊತ್ತಾಯ್ತು. ದೇವತೆ ಅಂತ ನನ್ನ ಹೆಂಡತಿ ನನಗೋಸ್ಕರ ಹರಿಸ್ಕೊಂಡಿದ್ದಾಳೆ. ನಾನು ಚೆನ್ನಾಗಿದ್ರೆ ನಮ್ಮನೇನೇ ದೇವಲೋಕ ಆಗುತ್ತೆ ಅನ್ನೋ ನಂಬಿಕೆ ಅವಳಿಗೆ. ಅಂಥದ್ರಲ್ಲಿ ನಾಯಿ ಬಗುಳ್ತು, ನಾಯಿ ಅಟ್ಟಿಸ್ಕೊಂಬಂತು ಅಂತ ತಲೆ ಕೆಡಿಸ್ಕೊಳಕ್ಕಾಗತ್ತಾ? ಇಲ್ಲ, ನಾನು ಇದೇ ಬಟ್ಟೆಲೆ ಹೋಗ್ತೀನಿ, ಇದೇ ಬಟ್ಟೆಲೆ ವಾಪಸ್ ಬರ್ತೀನಿ. ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಆದರೆ ಅಡ್ಜಸ್ಟ್ ಮಾಡ್ಕೊಂಡ್ರಾಯ್ತು. ಗಂಡಂದ್ರು ಹೆಂಡ್ತಿರು ಮಾತು ಕೇಳಿದಾಗ ಅವ್ರಿಗಾಗೋ ಖುಷಿನೇ ಬೇರೆ. ಬರ್ತೀನಿ. ಕಾಶಿ ಅವರೇ, ನೀವು ಪೊಲೀಸ್ ಅಲ್ವಾ? ನಿಮಗೂ ನಾಯಿ ಕಂಡ್ರೆ ಭಯನಾ? ನಂಗೇನು ಹೆದರಿಕೆ ಇಲ್ಲಪ್ಪ. ಹಾಗಾದ್ರೆ 3ನೇ ಕ್ರಾಸಲ್ಲಿ ನನ್ನ ಗಾಡಿ ಮಲ್ಕೊಂಡಿದ್ದೆ, ಮನೆಗೆ ತಲುಪಿಸ್ತೀರಾ? ಅಯ್ಯ ಅಬ್ಬ್ಯ, ನಾಯಿ ಬೆರ್ಸ್ಕೊ ಬಂದರೆ ಕಂಪೌಂಡ್ ಹಾರೋರ್ನ ಕಂಡಿದ್ದೆ ಮರ್ರೆ. ಆದರೆ ನೀವು 3ನೇ ಕ್ರಾಸಿಂದ 13ನೇ ಕ್ರಾಸ್ವರೆಗೂ ಹಾರ್ಕೊ ಬಂದಿರಿ ಅಲ್ಲ ಮರ್ರೆ. ರಿಯಲಿ ಯು ಆರ್ ಗ್ರೇಟ್. ಅಡ್ಡಿಲ್ಲ, ತಲುಪಿಸ್ತೆ. ಥ್ಯಾಂಕ್ ಯು. ಈ ನಿಮ್ಮ ಋಣನ ನೀವು ಮನೆಗೆ ಗಾಡಿ ತಲುಪಿಸೋವರೆಗೂ ಮರೆಯಲ್ಲ. ಏ ಭಗವಂತ, ಹಿಂಗೂ ಆತ್ತ. ಅಂತೂ ಇವರು ರಾಜನ್ ಬಟ್ಟೆ ಹಾಕ್ಕೊಂಡು ಹೋದರು. ಎಲ್ಲಿ ಬೇಡ ಅಂತ ಹೇಳ್ಬಿಡ್ತಾರೋ ಅಂದ್ಕೊಂಡಿದ್ದೆ. ಸದ್ಯ ನಾನು ಅಂದ್ಕೊಂಡಿದ್ದ ಹರಕೆ ತೀರ್ತಲ್ಲ, ಅಷ್ಟು ಸಾಕು. ತೀರಿಲ್ಲ, ಇನ್ನೂ ತೀರಿಲ್ಲ. ತಾವು ತೀರಿಲ್ಲ ತಾಯಿ, ತೀರಿಲ್ಲ. ತೀರಬೇಕಾದ್ದು ಮೀರಿಲ್ಲ, ಮೀರಬೇಕಾದ್ದು ಇನ್ನೂ ತೀರಿಲ್ಲ. ತೀರದ ದಾಹಕ್ಕೆ ಮೀರದ ಮಿತಿಗೆ ಎಲ್ಲೇ ಉಂಟೆ? ನೋಡೋಕ್ಕೆ ದೊಡ್ಡ ವೇದಾಂತಿ ಥರ ಕಾಣಿಸ್ತಿದ್ದೀರಾ, ಆದರೆ ನೀವು ಹೇಳ್ತಿರೋ ವೇದಾಂತ ನನಗೆ ಅರ್ಥ ಆಗ್ತಿಲ್ಲ ಸ್ವಾಮಿ. ವೇದಾಂತ ಈ ವೇದಾಂತ ಸಿದ್ಧಾಂತ ಅಂತರಂಗದ ಒಳಗಿರೋ ಅಂತರಪಟದಂತೆ. ಮರೆತರೆ ಮರೆ, ಬೆರೆತರೆ ಬಾಳು. ಕಳೆದುಕೊಂಡರೆ ಸೂತ್ರವಿಲ್ಲದ ಗಾಳಿಪಟದಂತೆ. ಅದನ್ನು ಹಾರುವುದಷ್ಟೇ ನೋಡಬೇಕು, ಹಿಡಿದುಕೊಳ್ಳಲು ಆಗುವುದಿಲ್ಲ. ಏಕೆಂದರೆ ಕಣ್ಣಿಗೆ ಕೈ ಇಲ್ಲ, ಪಡೆದುಕೊಂಡ ಕೈಗೆ ಕಣ್ಣೇ ಇಲ್ಲ. ಅಯ್ಯೋ ದೇವ್ರೆ, ನೀವೇನೋ ಹೇಳ್ತಿದ್ದೀರಾ, ತುಂಬ ಗಂಭೀರವಾದ ವಿಷಯ ಅಂತ ಗೊತ್ತಾಗ್ತಿದೆ, ಆದರೆ ಏನು ಅಂತ ಅರ್ಥ ಆಗ್ತಿಲ್ಲ. ದಯವಿಟ್ಟು ಸ್ವಲ್ಪ ಬಿಡಿಸಿ ಹೇಳಿ. ಇಟ್ಟುಕೊಂಡ ಕನಸಿಗೆ ಕಟ್ಟಿಕೊಂಡ ಹರಕೆ, ಆದರೆ ಇಂದು ತೀರಿದ್ದು ತೀರಬೇಕಾದ ಹರಕೆಯಲ್ಲ. ನಿನ್ನ ಕನಸಿನಲ್ಲಿ ಮನಸ್ಸಿನಲ್ಲಿ ಓಡುತ್ತಾ ಇರುವುದು ನೀ ಮರೆತ ಹರಕೆ. ಅಂದರೆ ನನ್ನ ಗಂಡಂಗೆ ನಾನು ವೇಷ ಹಾಕಿ ಕಳಿಸಿದ್ದು ಬೇರೆ ಹರಕೆನಾ? ನಾನು ತೀರಿಸ್ಬೇಕಾಗಿರೋದು ಇನ್ನೊಂದಿದೆಯಾ? ಅಯ್ಯೋ ಭಗವಂತ, ನಂಗೆ ನೆನಪೇ ಆಗ್ತಾ ಇಲ್ವೇ? ಸ್ವಾಮಿ, ಅದು ಯಾವುದು ಅಂತ ಸ್ವಲ್ಪ ಹೇಳಿ. ಹುಡುಕು ಹುಡುಕು, ಕಣ್ಣ ಮುಂದೆಯೇ ಇದೆ, ಬೆನ್ನ ಹಿಂದೆಯಲ್ಲ. ನಿನ್ನ ಮನಸ್ಸಿನೊಳಗೇ ಇದೆ, ಕನಸಿನಲ್ಲಿ ಇಲ್ಲ. ಅಂಗೈಯ ರೇಖೆಗೆ ಕನ್ನಡಿ ಬೇಕೆ? ಭಕ್ತಿಯಿಂದ ಪಡೆದ ಹರಕೆ, ಅದನ್ನು ತೀರಿಸದೆ ಹೋದರೆ ಭಕ್ತಿಯಿಂದ ಪಡೆದ ವರ ಶಾಪವಾಗಬಹುದು. ಕೊನೆಗೆ ವರಕ್ಕೆ ಭಕ್ತಿಯೇ ಇಲ್ಲದಂತಾಗಿ ಕಾಣದ ಕೈ ಕೊಂಡು ಹೋಗಬಹುದು. ಕಳೆದು ಕೂಡಿಸಿ ಗುಣಿಸಿ ಬಾಗಿಸಿದರೂ ಬರುವುದೊಂದೇ ಉತ್ತರ. ಪ್ರಶ್ನೆ ಇದೆ, ಉತ್ತರಿಸು, ಉದ್ಧರಿಸು. ಪ್ರಶ್ನೆ, ಉತ್ತರ, ಭಕ್ತಿ, ವರ,
ಏನಿದು ನಂಗೇನು ಅರ್ಥ ಸ್ವಾಮಿ ದೇವ್ರೆ ದೇವ್ರೆ ಏನಾಗ್ತಿದೆ ಇಲ್ಲಿ? ಸರ್ ಯಾಕೆ ಸರ್ ಹಂಗೆ ನೋಡ್ತಾ ಇದ್ದೀರಾ? ಮಹಾಪ್ರಭು, ನನ್ನನ್ನು ಸಾರ್ ಅನ್ನೋದು ಯಾಕೆ? ಬೇಡದವ್ರೆ ಬೇಡ. ನಾವು ನಿಮ್ಮ ದ್ವಾರಪಾಲಕರು. ನೀವು ಕಾಲಲ್ಲಿ ತೋರಿಸಿ, ಕೈಯಲ್ಲಿ ಮಾಡ್ತೀವಿ. ಈ ಶಿವಗಿದು ಬೇಕಿತ್ತ? ಬಿಡು ಬಾಸ್ಕಿ, ಅದೇನೋ ಹರಕೆನಂತೆ. ಏನೇ ಆಗಲಿ ಸರ್, ಶಿವು ಹೆಂಡ್ತಿದ್ದು ಓವರ್ ಆಯಿತು. ಬಾಸ್ಕಿ, ನಿಮ್ಮ ಹೆಂಡತಿ ಸಾಲ ಹೊರಿಸ್ತಾರೆ, ಶಿವು ಸರ್ ಹೆಂಡತಿ ಬೆಟರ್, ಹರಕೆ ಹೊತ್ಕೊಳ್ತಾರೆ. ಮಾರ್ಗಿ ಪರ್ಸ್ನಲ್ ಎಲ್ಲ ತರಬೇಡಿ ಇಲ್ಲಿ. ಈಗ ನೀನೇನಪ್ಪ ತಂದಿದ್ದು ಬಾಸ್ಕಿ? ಸರ್ ಇದು ಯಾಕೆ ಅಂತ ಎಲ್ಲ ಬಿಡಿಸಿ ಬಿಡಿಸಿ ಹೇಳಿದ್ದೀನಿ, ಆದರೂ ಬೈತಾ ಇದ್ದೀರಲ್ಲ ಸರ್. ನನಗೆ ಗೊತ್ತು ಕಣಯ್ಯ, ನನ್ನ ಹೆಸರು ಡೀಲಿಂಗ್ ರಾಜ ಅಲ್ವಾ? ಅದಕ್ಕೆ ನೀನ್ ಯಾವ ಸೀಮೆ ರಾಜನಯ್ಯ, ನಿನಗಿಂತ ದೊಡ್ಡ ರಾಜ ನಾನು ಅಂತ ಪ್ರೂವ್ ಮಾಡೋದಕ್ಕೆ ಈ ಗೆಟಪ್ ಹಾಕೊಂಬಂದಿದ್ಯಲ್ವಾ? ಇಂಥ ಆಟಗಳು ಎಷ್ಟು ಆಡಿಲ್ಲ ನಾನು ಮುಂದೆನೇ ಆಟ ಆಡ್ತೀಯಾ? ನೋಡೋ, ಇನ್ನು ಸ್ವಲ್ಪ ಹೊತ್ತಿಗೆ ಕ್ಲೈಂಟ್ ಬರ್ತಾರೆ, ಅವ್ರ ಮುಂದೆ ಕರೆಕ್ಟಾಗಿ ಪ್ರೆಸೆಂಟೇಷನ್ ಕೊಡ್ಬೇಕು. ಇಲ್ಲ ಅಂದ್ರೆ ಅಷ್ಟೇ ನೀನು. ಅದೇನೋ ನಮ್ಮ ಹಣೆ ಬರಕ್ಕೆ ನೀನೇ ಪ್ರೆಸೆಂಟೇಷನ್ ಕೊಡ್ಬೇಕು ಅಂತ ನಮ್ಮ ಬಾಸ್ ಹೇಳಿದ್ದಾರೆ. ಅದೇನೋ ಹೇಳ್ತಾರಲ್ಲ, ಶಂಕದಿಂದ ಬಂದ್ರೇನೆ ತೀರ್ಥ ಅಂತ, ಹಾಗೆ ನಿನ್ನ ಬಾಯಿಂದ ಬಂದ್ರೇನೆ ಪ್ರೆಸೆಂಟೇಷನ್ ಅಂತ. ನೀನ್ ನೋಡಿದ್ರೆ ಒಬ್ಬ ದೊಡ್ಡ ಮಹಾರಾಜ ಅಂತ ಗೆಟಪ್ ಹಾಕೊಂಡ್ ಬಂದ್ಬಿಟ್ಟಿದ್ಯಾ. ಕೊಬ್ಬಿರೋದು ನಿನ್ನ ಬ್ಲಡ್ ಅಲ್ಲ, ನಿನ್ನ ತಲೆ ತುಂಬಾ ತುಂಬ್ಕೊಂಡ್ಬಿಟ್ಟಿದೆ. ಕೂಲ್ ಡೀಲ್, ಕೂಲ್. ಇದು ಒಂಥರ ಚೇಂಜ್ ಇರುತ್ತಲ್ವಾ? ಶಿವು ಸರ್ ಮ್ಯಾನೇಜ್ ಮಾಡ್ತಾರೆ, ಯು ಡೋಂಟ್ ವರಿ. ಇಟ್ಸ್ ಓಕೆ, ಇಟ್ಸ್ ಓಕೆ. ಶಿವು, ನೀನು ಹ್ಯಾಂಡ್ಲ್ ಮಾಡ್ತೀಯ ಅಂತ ನನಗೆ ಗೊತ್ತು. ಆದರೂ ಕ್ಲೈಂಟ್ ದೃಷ್ಟಿನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ, ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗ್ಬಿಟ್ರೆ ಅಂತ ಟೆನ್ಷನ್ ಮಾಡ್ಕೊತಾ ಇದ್ದೀನಿ. ಇಟ್ಸ್ ಓಕೆ, ಕ್ಯಾರಿ. ಸರ್, ತಲೆಯಲ್ಲಿ ಕೂದಲು ಕಮ್ಮಿ ಇದ್ರು ನೀವೇ ಒಂದು ದಿವಸಕ್ಕೂ ಕ್ಯಾಪ್ ಹಾಕೊಂಡ್ಬಂದಿರಲಿಲ್ಲ. ಇವನು ನೋಡಿ ಸರ್, ತಲೆ ಕಿರೀಟನೇ ಹಾಕೊಂಡ್ಬಂದಿದ್ದಾನೆ. ಮಿಸ್ಟರ್ ಶಿವಪ್ರಸಾದ್ ಸರೋ, ನೀವು ಮಾತ್ರ ವೀಕೆಂಡ್ ಪಾರ್ಟಿ ಲಿಸ್ಟ್ಗಳಲ್ಲಿ ರೀಟಿನ ಹೆಸರು ಹಾಕೋಬೋದು. ಪಾಪ ನಮ್ಮ ಶಿವಪ್ಪನು ಆವಾಗ ಕಿರೀಟಗಳು ಹಾಕೊಂಡ್ರೆ ತಪ್ಪೇನು ಸರ್? ಹಾಕಲ್ಲಿ ಬಿಟ್ಬಿಡಿ ಸರ್. ರೀಟಾ? ಐ ಡೋಂಟ್ ನೋ. ಯಾರು ನಿನ್ಗೆ ಯಾರು ಹೇಳಿದೋ? ನನಗೆ ಯಾರು ತಗೋತೀರ? ಸರು, ನಿಮ್ಮ ಫೋನ್ಗಳು ಕೊಡಿ ಸರು. ನಿಮ್ಮ ಕಾಲ್ ಲಿಸ್ಟ್ಗಳಲ್ಲಿ ಅವ್ರ ನಂಬರ್ಗಳಿದೆ, ತೋರಿಸ್ತೀನಿ ಬೇಕಾದ್ರೆ. ಇಟ್ಸ್ ಓಕೆ. ಕೂಲ್. ಶಿವು, ಕ್ಯಾರಿಯರ್. ಸರ್, ಕ್ಲೈಂಟು ಬಂದ್ಬಿಡ್ಲಿ. ಇಟ್ಸ್ ಆಲ್ ರೈಟ್. ಓ, ಬಂದ್ರವ, ಬನ್ನಿ. ವೆಲ್ಕಮ್ ಸರ್, ಈ ಸೀಟೆಡ್. ನೋಡಿ, ಇವರು ಮಿಸ್ಟರ್ ಮಾರ್ತಾಂಡ್ ಅಂತ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್. ನಮ್ಮ ಪ್ರಾಡಕ್ಟ್ಸ್ನ ಇವ್ರ ಶೋರೂಮ್ನಲ್ಲಿ ಡಿಸ್ಪ್ಲೇ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ದುಬೈನಲ್ಲಿ 4 ಬ್ರಾಂಚ್ ಇದ್ದಾವೆ. ಸರ್, ನಮ್ಮ ಸ್ಟಾಫು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಮಿಸ್ಟರ್ ಶಿವಪ್ರಸಾದ್, ಕ್ಯಾರಿಯರ್. ರೀ, ಏನ್ರಿ ಇದು? ಪ್ರೊಜೆಕ್ಟರ್ ಸರ್. ರೀ, ನನ್ಗೆ ಹೇಳಿದ್ದು ನಿಮ್ಮ ಗೆಟಪ್ ಏನ್ರಿ? ನಿಮ್ಮ ಅವತಾರ ಹೀಗೆ ಆಫೀಸಿಗೆ ಬರೋದು? ಸರು, ನಮ್ಮದು ರಾಜ ಕಂಪ್ನಿಗಳವ ಸರು. ಅದಕ್ಕೆ ಪ್ರೆಸೆಂಟೇಷನ್ಗಳು ಕೊಡುವಾಗ ರಾಜನ ಗೆಟಪ್ಗಳಿದ್ರೆ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ ಅಂತ ಹಾಕೊಂಬಂದ ಸರ್. ಓ, ನೈಸ್. ಕಂಟಿನ್ಯೂ. ಸಭಾಸದರಿಗೆ ಮುಯ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮುಯ್ಯ ಪ್ರೆಸೆಂಟೇಷನ್. ರಾಜ ಚಡ್ಡಿ ಮತ್ತು ಬನಿಯನ್ಗಳು, ಇದನ್ನ ನೀವು ಹೊರಗೆ ಹಾಕಬಹುದು. ನಮ್ಮ ರಾಜ ಚಡ್ಡಿಯ ವಿಶೇಷತೆಗಳು ಏನಪ್ಪಾ ಅಂದ್ರೆ, ಪೂಜ್ಯರೇ, ಹೋದ ವರ್ಷದ ತನಕ ಇದೇ ರಿಪೋರ್ಟ್ ಇದೆ. ಆದರೆ ಈ ಬಾರಿ ರಿಪೋರ್ಟ್ಗಳನ್ನು ಮೇಲಕ್ಕೆ ಹತ್ತಿಸಿ ಏರ್ಪೋರ್ಟ್ಗಳನ್ನಾಗಿ ಮಾಡುವ ಹುಚ್ಚು ಸಾಹಸಕ್ಕೆ ನಾಂದಿ ಹಾಡೋಣ.
ಕನ್ನಡಿಗರ ಕಂಪನಿಯೊಂದು ಅಶ್ವಮೇಧ ಯಾಗದಂತೆ ಹೋದ ಜಾಗದಲ್ಲೆಲ್ಲ ವಿಜಯವನ್ನು ಸಾಧಿಸಬೇಕು. ಜಗತ್ತಿನ ಎತ್ತರದ ಸ್ಥಾನದಲ್ಲಿ ನಿಲ್ಲಬೇಕು. ಕನ್ನಡದ ವೀರ ಪತಾಕೆಯನ್ನು ಹೋದಲ್ಲೆಲ್ಲ ಹಾರಿಸಬೇಕು. ಇದರ ಹೊಣೆ ನಿಮ್ಮ ಮೇಲಿದೆ ಸೈನಿಕರೇ, ಸಿದ್ಧರಾಗೆ. ಇನ್ನು ಮುಂದೆ ನೀವು ಆಡಿದ್ದೇ ಆಟವಾಗಲಿ, ಹೂಡಿದ್ದೇ ಲಗ್ಗೆ ಆಗಲಿ. ಜೈ ಕರ್ನಾಟಕ ಮಾತೆ. ಸರ್ ಏನಾಯ್ತು ಎದ್ದೇಳಿ ಸರ್. ಮಿಸ್ಟರ್ ಶಿವಪ್ರಸಾದ್, ರೀ ಸಾರಿ ರೀ. ಸಾರಿ ಅಂತೆ ಸಾರಿ, ನಿನ್ ತಲೆ. ಆಫೀಸಿಗೆ ಕ್ಲೈಂಟ್ಸ್ ಬಂದಿದ್ರು, ನನಗೆ ಎಷ್ಟು ಎಂಬ್ರಾಸಿಂಗ್ ಆಯ್ತು ಗೊತ್ತಾ? ಅಯ್ಯೋ, ಚಡ್ಡಿ ಮೇಲೆ ಎಂಬ್ರಾಯ್ಡ್ರಿ ಹಾಕಿದ್ರೆ ಯಾವ ಕ್ಲೈಂಟಿಗೆ ತಾನೇ ಇಷ್ಟ ಆಗತ್ತೆ ರೀ? ಏಯ್, ಅದು ಎಂಬ್ರಾಯ್ಡ್ರಿ ಅಲ್ಲ, ಎಂಬ್ಯಾರಸಿಂಗು. ನನಗೆ ಮುಜುಗರ ಆಯ್ತು ಅಂತ ಹೇಳಕ್ ಬಂದೆ. ರಾಜನ್ ಗೆಟಪ್ ಹಾಕಿ ಕಳ್ಸಿದ್ದಲ್ಲ, ಎಲ್ಲರೂ ನನ್ನನ್ನೇ ನೋಡ್ತಾ ಇದ್ರು. ಎಷ್ಟು ಅವಮಾನ ಆಯ್ತು ಗೊತ್ತಾ ನನಗೆ. ದಡ್ಡಿ ದಡ್ಡಿ ನೋಡು, ನನಗೂ ಉಗಿಸ್ಕೊಂಡು ಸಾಕಾಗಿದೆ. ಇನ್ಮೇಲೆ ಇದೆಲ್ಲ ಬಂದ್. ದೇವ್ರ ದೊಡ್ಡವನು. ಹೋಗಿ ದೀಪ ಹಚ್ಚಿ ಬರ್ತೀನಿ ರೀ. ಯಾಕೆ? ಉಗಿಸ್ಕೊಳ್ಳೋದೆಲ್ಲ ಬಂದ್ ಅಂದ್ರಲ್ಲ, ಅದಕ್ಕೆ. ಅಯ್ಯೋ, ನಾನೇನೋ ಹೇಳ್ತಾ ಇದ್ರೆ ನೀನೇನೋ ಅರ್ಥ ಮಾಡ್ಕೊಳ್ತಾ ಇದೆಯಲ್ಲೇ. ಅಯ್ಯೋ ಗಿರಿ, ಹರಕೆ ಹೊತ್ತು ಗರ್ಕೆ ಹುಲ್ ತಿನ್ನೋ ಹಸು ತರ ಇದ್ದ ನನ್ನ ಜೀವನನ ಆಫೀಸ್ ಅವರೆಲ್ಲ ಪರ್ಕೆಲ್ ಹೊಡೆಯೋ ಹಾಗೆ ಮಾಡ್ಬಿಟ್ಟಲ್ಲೇ. ಆಯ್ಕೊಂಡು ತಿನ್ನೋ ಕೋಳಿನ ಆಟ ಆಡಿಸ್ಕೊಂಡು ತಿನ್ನೋ ಜನಗಳ ಮಧ್ಯೆ ಅಟ್ಟ ಆಡಿಸ್ಕೊಂಡು ಬಂದು ನನ್ನನ್ನೇ ತಿನ್ನೋ ಹಾಗಾಗೋಯ್ತು ನನ್ನ ಜೀವನ. ಭಗವಂತ, ಏನಾಗಲ್ಲ, ಆಲ್ ಇಸ್ ವೆಲ್ ಅನ್ನೋ. ಎಲ್ಲಿಂದನೋ ವಾಯ್ಸ್ ಬರ್ತಿದೆ. ಈ ಪ್ರಶ್ನೆನ ನಾನು ನಿನ್ನ ಹತ್ರ ಕೇಳಬೇಕು. ನಿನ್ನ ವಾಯ್ಸ್ ಬೇಬಿ ಶಾಮಿಲಿ ಥರ ಸಾಫ್ಟ್ ಆಗಿತ್ತು, ಮಾಸ್ಟರ್ ಮಂಜುನಾಥ್ ಥರ ಆಗ್ಬಿಟ್ಟಿಲ್ಲ. ಯಾಕೆ? ಅಯ್ಯೋ, ನಾನಲ್ಲ ರೀ. ಮತ್ತೆ ಎಲ್ಲಿಂದ ಬಂತು ಸೌಂಡು? ಇಲ್ಲಿಂದಾನೆ. ಮಂಚದ ಕೆಳಗಡೆಯಿಂದ ಬರ್ತಿದೆ. ಗಿರಿ, ಮಂಚದ ಕೆಳಗಡೆಯಿಂದ ಇಲಿ ಬರ್ಬೋದು, ಪಲ್ಲಿ ಬರ್ಬೋದು, ಕಡೆ ಪಕ್ಷ ಜಿರ್ಲೆ ಬರ್ಬೋದು, ಆದರೆ ಸೌಂಡ್ ಬರ್ತಾ ಇದೆ ಅಂದರೆ ಹೇಗೆ? ಅಕಾರ್ಡಿಂಗ್ ಟು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ದಿಸ್ ಇಸ್ ದ... ಸಾಕು ರೀ, ಇರೋದು ನಾನೊಬ್ಳೆ. ಬಿಲ್ಡಪ್ ಬಿಟ್ಟು ನೇರವಾಗಿ ವಿಷಯಕ್ಕೆ ಬನ್ನಿ. ಗಿರಿ, ಮಂಚದ ಕೆಳಗಿಂದ ಸೌಂಡ್ ಬರ್ತಾ ಇದೆ ಅಂದರೆ ಇಟ್ ಇಸ್ ನಾಟ್ ಮೆಡಿಕಲ್ ಮಿರಾಕಲ್, ಇದು ಮಂಚದ ಕಾಲ್ ಮಿರಾಕಲ್. ಹೌ ಇಸ್ ದಿಸ್ ಪಾಸಿಬಲ್? ಇಟ್ ಈಸ್ ಪಾಸಿಬಲ್. ಮಂಚದ ಕೆಳಗಡೆ ನೀನೇನು ಮಾಡ್ತಾ ಇದ್ಯಾ? ಅಮ್ಮ, ತಾತ ದೇವ್ರು ಎಲ್ಲಾ ಕಡೆ ಇರ್ತಾನೆ ಅಂದ್ರು. ಅದಕ್ಕೆ ಎಲ್ಲ ಕಡೆ ಹುಡುಕ್ತೆ ಸಿಗ್ಲೇ ಇಲ್ಲ. ಅದಕ್ಕೆ ಮಂಚದ ಕೆಳಗೆ ಹುಡುಕ್ತೆ, ದೇವ್ರ ಮನೇಲಿ ಹುಡುಕ್ತೆ, ಅಡ್ಗೆ ಮನೇಲಿ, ಗ್ಲಾಸ್ ಅಲ್ಲಿ, ಮಗ್ಗಲ್ಲಿ ಎಲ್ಲಾ ಕಡೆ ಹುಡುಕ್ತೆ, ಎಲ್ಲೂ ಸಿಗ್ಲಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಅಂದ್ರೆ ಗ್ಲಾಸು, ಮಗ್ಗು, ದೇವ್ರ ಮನೆ ಸಾಮಾನೆಲ್ಲ ಚಲ್ಲಪಿಲ್ಲಿ ಮಾಡಿರೋದು ನೀನಾ? ಲೇ ಸ್ಕಂದ, ಚಿಲಿಪಿಲಿ ಹಾಡೋ ಹಕ್ಕಿ ಥರ ಇರೋ ಅಂದರೆ ಚಲ್ಲಾಪಿಲಿ ಮಾಡೋ ಮಂಕಿ ಥರ ಆಡ್ತಾ ಇದೆಯಲ್ಲೋ. ಅಯ್ಯ, ಅದೆಲ್ಲ ಬಿಡಪ್ಪ. ಈಗ ನನ್ನ ರಿಸರ್ಚ್ ಮುಗ್ದಿದೆ. ದ ರಿಸಲ್ಟ್ ಇಸ್ ದೇವ್ರ ಇಲ್ಲ ಇಲ್ಲ ಇಲ್ಲ. ಅಯ್ಯೋ, ಬಿಡ್ತು ಅನ್ನೋ ಬಾಯ್ ಮೇಲೆ ಹಾಕ್ತೀನಿ ನೋಡು. ನಾನಂತೂ ಬಿಡ್ತು ಅನ್ನಲ್ಲ ಅನ್ನಲ್ಲ ಅನ್ನಲ್ಲ. ನನ್ನ ಎದುರುಗಡೆನೆ ದೇವ್ರ ಇಲ್ಲ ಅಂತ್ಯ. ಬಾಯ್ಸ್, ಬಾ ಬಾ ಬಾ, ರಿಲ್ಯಾಕ್ಸ್, ಕೂತ್ಕೋ. ಗಿರಿ, ಈ ಭಕ್ತಿ ಅಂದ್ರೇ ಹಾಗೆ. ಪರೀಕ್ಷೆ ಮಾಡಿಸುತ್ತೆ, ಪಾಸ್ ಮಾಡಿಸುತ್ತೆ, ಫೇಲ್ ಮಾಡಿಸುತ್ತೆ. ಈಗ ಗಂಡು ಮಗು ಬೇಕು ಅಂತ ಭಗವಂತನಲ್ಲಿ ನಾವು ವರ ಕೇಳಿದ್ವಿ. ಸ್ಕಂದನ್ ರೂಪದಲ್ಲಿ ಭಗವಂತ ನಮಗೆ ವರ ಕೊಟ್ಟ. ಆದರೆ ನಮಗೆ ಕೊಟ್ಟಿರೋ ವರಕ್ಕೆ ಭಕ್ತಿನೇ ಕೊಟ್ಟಿಲ್ಲ. ಮೋಸ್ಟ್ಲಿ ಮಾರ್ತು ಬಿಟ್ಟಿರ್ಬೇಕು. ತಲೆ ಕಟ್ಸ್ಕೊಳ್ತೇವೆ, ಬಿಟ್ಟಾಕೋ. ರೀ, ನಾನು ಏನು ಹರಕೆ ಹೊತ್ತಿದ್ದೆ ಅಂತ ನೆನಪಾಯ್ತು. ಇನ್ನೊಂದು ಕೇಟಪ್ಪ, ನನ್ನ ಕೈಲಾಗಲ್ಲ. ಅಯ್ಯೋ, ಅದಲ್ಲ. 10 ವರ್ಷದ ಹಿಂದೆ ಏನು ನಡೆದಿತ್ತು ಜ್ಞಾಪಿಸ್ಕೊಳ್ಳಿ. 10 ವರ್ಷದ ಹಿಂದೆ ನೀನು ಅಡುಗೆ ಮನೇಲಿದ್ದೆ, ನಾನು ಬೆಡ್ರೂಮಲ್ಲಿದ್ದೆ. ಅಯ್ಯೋ, ಅದಲ್ಲ ರೀ. 10 ವರ್ಷದ ಹಿಂದೆ ಆಂಜನೇಯನ ಗುಡಿ ಏನಾಯ್ತು ಅಂತ ಜ್ಞಾಪಿಸ್ಕೊಳ್ಳಿ. ಆಂಜನೇಯ